ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್. ಸೊ ಈ ವ್ಲಾಗಲ್ಲಿ ನಾವು ಮನೆ ಸ್ವಲ್ಪ ಒಂದಷ್ಟು ಪೇಂಟ್ ಮಾಡೋಣ ಅಂತಿದ್ವಿ. ಅದ್ರ ಜೊತೆಗೆ ಒಂದಷ್ಟು ಐಟಮ್ಗಳನ್ನ ಸೆಟಪ್ ಮಾಡ್ತಿದ್ವಿ. ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸಾಕು ಸಾಕು ಅಂತ ಹೇಳಿ ಇವಾಗ ಹೊರಟಿದ್ದೀವಿ. ನಾನು ಮತ್ತೆ ಆ್ಯಕ್ಚುಲಿ ಈ ವಾಲು ಈ ಕಾರ್ನರಿಂದ ಇದಿಷ್ಟೂ ಪೇಂಟ್ ಮಾಡೋಣ ಅಂತಿದ್ದೀವಿ. ಸೊ ದರ್ಶನ್ ಎಲ್ಲ ರೆಡಿ ಮಾಡ್ಕೋತಿದ್ದಾರೆ ಪೇಂಟ್ ಮಾಡಲಿಕ್ಕೆ. ನಾನು ಕುತ್ಕೊಂಡು ಸೂಪರ್ವೈಸರ್ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇದು ಕಂಪ್ಲೀಟ್ ಪೇಂಟ್ ಆದಾಗ ಹೇಗೆ ಕಾಣಿಸುತ್ತೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ಸೊ ಪೇಂಟ್ ಯಾವ ಕಲರ್ ಅಂತ ಒಂದು ಐಡಿಯಾ ಬಂದಿರ್ಬೋದು ಕೆಳಗಡೆ ನಿಮಗೆ ಆಲ್ರೆಡಿ. ಸೊ ಪೇಂಟ್ ಆದಮೇಲೆ ತೋರಿಸ್ತೀನಿ. ಸೊ ಅಲ್ಲಿವರೆಗೂ ಸರ್ಪ್ರೈಸ್. ಸೊ ಸದ್ಯಕ್ಕೆ ಬರೀ ಕಂಪ್ಲೀಟ್ ಪ್ಲೇನ್ ವಾಲ್ ಬದಲು ಅದಕ್ಕೆ ಮಧ್ಯೆ ಮಧ್ಯೆ ನಾನು ಪಿಂಟ್ರೆಸ್ಟಲ್ಲಿ ಆ್ಯಕ್ಚುಲಿ ಈ ಡಿಸೈನ್ ನೋಡ್ಕೊಂಡಿದ್ದೀನಿ. ಈ ಥರ ಮಾಡೋಣ ಅಂತ ಟ್ರೈ ಮಾಡ್ತಿದ್ದೀವಿ. ಸೊ ಫೈನಲ್ ಔಟ್ಪುಟ್ ಹೇಗೆ ಬರುತ್ತೆ ನೋಡೋಣ. ಸೊ ಇವಾಗ ನೋಡ್ಬೋದು ಟೇಪ್ಗಳು ಹಾಕ್ಕೊಂಡಿದ್ದೀವಿ. ಎಲ್ಲ ಕಾರ್ನರಿಗೂ ಟೇಪ್ ಹಾಕ್ಕೊಂಡಿದ್ದಾರೆ. ನೆಕ್ಸ್ಟ್ ಪೇಂಟಿಂಗ್ ರಿಮೈನಿಂಗ್ ಇದೆ. ತುಂಬ ಹುಡುಕಿ ನಾನು ಇದೇ ಕಲರ್ ಬೇಕು, ನಾನು ಪಿಂಟ್ರೆಸ್ಟಲ್ಲಿ ಏನು ನೋಡ್ಕೊಂಡಿದ್ದೆ ಅದೇ ಥರ ಬೇಕು ಅಂತ ಹೇಳಿ ಅದು ಆಲ್ಮೋಸ್ಟ್ ಮ್ಯಾಚ್ ಆಗೋ ಥರ ಸಿಕ್ತು ನನಗೆ ಇದು ಪೇಂಟು. ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಅಷ್ಟೇ ಹಾಕೊಂಡಿರ್ಬೋದು, ಆಮೇಲೆ ನೋಡೋಣ ಬೇಕಂದ್ರೆ ಅಲ್ವಾ. ಏನೇನು ಬೈಕೆ ಇರುತ್ತೋ ಗೊತ್ತಿರಲ್ಲ. ನನಗೆ ವಾಲ್ ಪೇಂಟ್ ಮಾಡ್ಬೇಕಂತ ಅನಿಸ್ತಿದೆ. ದರ್ಶನ್ ಎಷ್ಟು ಬೇಡ ಅಂತಂದ್ರೂ ಇಲ್ಲ ಮಾಡ್ತೀನಿ ಅನ್ಕೊಂಡು ಇಸ್ಕೊಂಡು ಮಾಡ್ತಾ ಇದ್ದೀನಿ. ನೋಡ ಲೆಫ್ಟ್ ಸೈಡಲ್ಲಿ ಮಾಡು. ಇಲ್ಲಿ ಜಾಸ್ತಿ ಇರೋ ಕಡೆ ಚೆನ್ನಾಗಿದೆ. ಇನ್ನೊಂದ್ಸತಿ ಮಾಡ್ಲಾ? ಸಾಕು ಸಾಕು. ಬರುತ್ತೆ ಸಾಕು ಕೊಡು. ನಿನ್ನೆ ಈ ರೂಮ್ದು ಪೇಂಟಿಂಗ್ ಮಾಡಿಬಿಟ್ಟು ನಾವು ಇನ್ನೊಂದು ರೂಮಲ್ಲಿ ಮಲ್ಕೊಂಡಿದ್ವಿ. ನಾನು ಬೆಳಗ್ಗೆ ಎದ್ದ ತಕ್ಷಣ ಅನ್ಕೋತಾ ಇದ್ದೆ, ಓಕೆ ನೋಡಬೇಕು, ನಾವೇ ಮಾಡಿರೋದು ಫಸ್ಟ್ ಟೈಮ್ ಆ್ಯಕ್ಚುಲಿ ದರ್ಶನ್ಗೂ ಅಷ್ಟೇ ಪೇಂಟಿಂಗ್ ಮಾಡಿರೋದು. ಸೊ ಹೆಂಗೆ ಬಂದಿರುತ್ತೆ ಅಂತ. ಸೊ ಇಟ್ ಹ್ಯಾಸ್ ಟರ್ನ್ಡ್ ಔಟ್ ವೆರಿ ವೆಲ್. ಯಾವುದೂ ಗೆರೆಗಳು ಜಾಸ್ತಿ ಕಾಣ್ತಿಲ್ಲ. ಈಗ ನಾವು ಒಂದು ಪಿಂಟ್ರೆಸ್ಟಲ್ಲಿ ಐಡಿಯಾ ನೋಡ್ಕೊಂಡು ಟ್ರೈ ಮಾಡಿದ್ವಿ ಹೆಂಗಿರುತ್ತೆ ಅಂತ. ಚಿನ್ಮ ಇಳಿಲ್ಲ, ಐ ಆಮ್ ಸೂಪರ್ ಎಕ್ಸೈಟೆಡ್. ನೀವು ನಮ್ಮದು ಹಳೆ ವಿಡಿಯೋ ಜೆಂಡರ್ ರಿವೀಲ್ ವಿಡಿಯೋ ನೋಡಿದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗ್ತಿರುತ್ತೆ. ಸೊ ನಮಗೆ ಬರ್ತಾ ಇರೋದು ಮಗ. ಸೊ ಅದಕ್ಕೋಸ್ಕರ ಅಂತ ಹೇಳಿ ಈ ವಾಲ್ನ ನಾನು ಬ್ಲೂ ಪೇಂಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಮೊದಲೇ ಐಡಿಯಾ ಇತ್ತು ನಮಗೆ, ಏನಾದ್ರೂ ಮಗ ಆದರೆ ಬ್ಲೂ, ಮಗಳಾದರೆ ಪಿಂಕ್ ಪೇಂಟ್ ಮಾಡೋಣ ಅಂತ ಹೇಳಿ. ಸೊ ಅದಕ್ಕೆ ಅಂತ ಹೇಳಿ ಇದು ಬ್ಲೂ ಫಸ್ಟ್ ಅಂದ್ಕೊಂಡೆ ಬರೀ ಪ್ಲೇನ್ ಮಾಡೋಣ ಅಂತ ಹೇಳಿ. ಆಮೇಲಿಂದ ಪ್ಲೇನ್ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ಈ ಥರ ಮಾಡ್ತಾ ಇದ್ದೀನಿ. ಸೊ ಬಸ್ರಿ ಆದಾಗ ಏನೇನು ಬೈಕೆ ಬರುತ್ತೆ ನನಗಂತೂ ಗೊತ್ತಿಲ್ಲ. ಬಟ್ ಈ ಟೈಮಲ್ಲಂತೂ ಭಾಳ ವಿಯರ್ಡ್ ಅಂತ ಅನ್ನಿಸ್ತಾ ಇತ್ತು. ಲೈಕ್ ತಿನ್ನೋದು ಅಷ್ಟೊಂದೇನು ಕ್ರೇವ್ ಮಾಡ್ತಾ ಇರಲಿಲ್ಲ ನಾನು. ಬಟ್ ಈ ಥರ ಏನಾದರೂ ಸಣ್ಣ ಪುಟ್ಟದು, ಓಕೆ ನನಗೆ ವಾಲ್ ಪೇಂಟ್ ಮಾಡಬೇಕು, ಈ ಥರ ಬೇಕು, ಸೊ ರೂಮ್ನ ಈ ಥರ ಡೆಕೋರೇಟ್ ಮಾಡ್ಕೋಬೇಕು ನಾನು ಅಂತ, ಈ ಥರ ಎಲ್ಲ ಆಸೆಗಳಾಗ್ತಾಯಿತ್ತು ನನಗೆ. ದರ್ಶನ್ ಅಂತೂ ಪೇಷನ್ಸ್ ಆಗಿ ನಾನು ಏನು ಹೇಳಿದ್ರು ಎಲ್ಲನೂ ಕೇಳ್ಕೊಂಡು ಹ್ಞೂ ಸರಿ ಆಯಿತು ಮಾಡೋಣ, ನಿಧಾನಕ್ಕೆ ಮಾಡೋಣ, ನೀನು ಫುಲ್ ಎಲ್ಲನೂ ಮಾಡ್ಬೇಕಂತ ಅಂದ್ಕೊಂಡು ಹರಿಬರಿ ಮಾಡಬೇಡ, ಎಲ್ಲ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ರು. ನಾವಿರೋದು ರೆಂಟೆಡ್ ಹೌಸು. ಸೊ ನಾವು ಹೋಗಬೇಕಾದ್ರೆ ಮತ್ತೆ ಇದನ್ನು ವೈಟ್ ಪೇಂಟ್ ಮಾಡಿ ಹೋಗಬೇಕು. ಆದ್ರೂ ದರ್ಶನ್ ಒಪ್ಕೊಂಡು ಸರಿ ಆಯಿತು, ನಿನ್ನ ಆಸೆಗಿಂತ ಏನು ಹೆಚ್ಚಲ್ಲ ಬಿಡು, ಹೋಗಬೇಕಾದ್ರೆ ಮಾಡಿ ಹೋಗೋಣ, ನಿನ್ಗೆ ಅಷ್ಟೊಂದು ಇಷ್ಟ ಆಗ್ತಿದೆ ಮಾಡಬೇಕು, ವಾಲ್ ಪೇಂಟ್ ಮಾಡಬೇಕು ಅಂತಂದರೆ ಸರಿ ಅಂತ ಹೇಳಿ ಮಾಡಿದ್ವಿ ಫೈನಲಿ. ನಂಗೆ ಆ್ಯಕ್ಚುಲಿ ಸ್ವಲ್ಪ ಹೆಂಗಾಗುತ್ತೋ ಏನೋ ಅಂತ ಅನ್ಕೋತಾ ಇದ್ದೆ. ಬಟ್ ಫೈನಲ್ ಔಟ್ಪುಟ್ಟು ನನಗಂತೂ ಇಷ್ಟ ಆಯಿತು. ಸೊ ನೀವೆಲ್ಲರೂ ಕಮೆಂಟಲ್ಲಿ ಹೇಳಿ ಹೇಗಿತ್ತು ಅಂತ ಹೇಳಿ. ಮನೇಲೇ ನಾವೇ ಫಸ್ಟ್ ಟೈಮ್ ಟ್ರೈ ಮಾಡಿರೋದು, ಎಕ್ಸ್ಪರ್ಟ್ಸ್ ಏನಲ್ಲ ನಾವು. ಸೊ ಸುಮ್ಮನೆ ಒಂದು ಅಂದಾಜು ಮೇಲೆ ಓಕೆ ಏನೇನೆಲ್ಲ ಬೇಕಾಗುತ್ತೆ ಅಂತ ಹೇಳಿ ನೋಡ್ಕೊಂಡು ತಂದು ನಾವು ಹಿಂಗೆ ಮಾಡಿದ್ವಿ. ಸೊ ಈ ಒಂದು ಇನ್ಸ್ಪಿರೇಷನ್ನು ನಾನು ಆಲ್ರೆಡಿ ತೋರಿಸಿದೆ ನಿಮಗೆ ಸ್ಟಾರ್ಟಿಂಗ್ ವೀಡಿಯೋದಲ್ಲೇ. ಪಿಂಟ್ರೆಸ್ಟ್ ನೋಡ್ಕೊಂಡಿದ್ದು ಸೇಮ್ ಅದೇ ಥರ ನಾವು ಟೇಪ್ ಹಾಕ್ಕೊಂಡು ಪೇಂಟ್ ಮಾಡಿದ್ವಿ. ಸೊ ಫೈನಲಿ ನೋಡ್ಬೋದು ಹೇಗೆ ಕಾಣ್ತಾ ಇದೆ ಅಂತ. ಇನ್ನು ಮೇಲ್ಗಡೆ ಕೆಳಗಡೆ ಹಾಕಿರೋ ಪೇಂಟ್ಗಳೆಲ್ಲ ಸ್ವಲ್ಪ ತೆಗಿಬೇಕು. ಅದೆಲ್ಲ ಈ ಕಡೆ ಆ ಕಡೆ ಸೈಡಲ್ಲಿ ಸ್ವಲ್ಪ ಗೋಡೆಗಳದ್ದು ನಾವು ಅಂದ್ಕೊಂಡ್ವಿ. ಫಸ್ಟ್ ಐಡಿಯಾ ಇದ್ದು ಚೆನ್ನಾಗಿ ಬಂದಿದೆ. ನನಗೆ ಫಸ್ಟ್ ಐಡಿಯಾ ಇದ್ದಿದ್ದು ಇದು ಮತ್ತು ಅದು ಎರಡನ್ನೂ ಕವರ್ ಮಾಡೋಣ ಅಂತ. ಆಮೇಲೆ ನಿಮಗೆ ಡಿಸೈಡೆಡ್ ಇದೊಂದೇ ಚೆನ್ನಾಗಿದೆ ಅಂತ. ಇವಾಗ ಸ್ವಲ್ಪ ಈ ಕಡೆ ಕ್ಲೀನಪ್ ಇದೆ. ಮೇಲ್ಗಡೆದು ದರ್ಶನ ತೆಗಿಬೇಕು, ಅದು ನಾನು ತೆಗಿಯೋಕ್ಕಾಗಲ್ಲ. ಅಯ್ಯೋ ನಿದ್ದೆಯಿಂದ ಎದ್ದು ಹೆಂಗೆ ಕಾಣ್ತಿದ್ದೀನಿ ನಾನು.
ಓಕೆ, ಈಗ ಇನ್ನೊಂದು ಯಾವುದೋ ಮಿಕ್ಕಿದೆ ಅನ್ಕೊಂಡಲ್ಲ ಅದು. ಇನ್ನು ಮೇಲ್ಗಡೆ ಸೈಡ್ದು ನಾನು ತೆಗಿತೀನಿ ಬಾ. ಮೇಲ್ಗಡೆ ಬಂದು ತೆಗೆದ್ರೆ. ಸೊ ಹೇಳಿ, ಹೇಗೆ ಕಾಣಿಸ್ತಾ ಇದೆ? ನಾವೇ ಮನೆಯಲ್ಲಿ ಮಾಡಿರೋದು. ನಂದು ಐಡಿಯಾ ಆ್ಯಕ್ಚುಲಿ ಇದು, ನಂಗೆ ಹಿಂಗೆ ಬೇಕು ಅಂತ ಹೇಳಿ. ಸೊ ಕಲರ್ ನೋಡಿದ್ರೆ ನಿಮಗೆ ಆಲ್ರೆಡಿ ಗೆಸ್ ಮಾಡ್ತಿರ್ಬೋದು ನೀವು ಯಾರು ಬರ್ತಾ ಇದ್ದಾರೆ ನಮ್ಮನೆಗೆ ಅಂತ. ಮನೆಗೆ ಒಂದೊಂದಾಗಿ ಐಟಮ್ ಬರೋಕ್ಕೆ ಶುರುವಾಯಿತು. ಸೊ ನಾನು ಎಲ್ಲಾದ್ರದ್ದು ರೆಕಾರ್ಡ್ ಮಾಡ್ಕೊಂಡಿಲ್ಲ. ಇದು ಬೇಬಿ ಬೆಡ್ಡು. ಸೊ ಇದನ್ನು ಅಸೆಂಬಲ್ ಮಾಡ್ತಾ ಇದ್ದಾರೆ. ಕಂಪ್ಲೀಟಾಗಿ ನಾನು ಎಲ್ಲ ಅಸೆಂಬಲ್ ಆಗಿ ರೂಮ್ ರೆಡಿ ಆದಮೇಲಿಂದ ನಾನು ನಿಮಗೆ ಬೇಬಿದು ರೂಮ್ದು ಒಂದ್ಸಲ ಆ ವಿಡಿಯೋದು ರೂಮ್ ಟೂರ್ ಕೊಡ್ತೀನಿ. ಸೊ ಸದ್ಯಕ್ಕೆ ಇವಾಗ ದರ್ಶನ್ ಬೇಬಿ ಬೆಡ್ನ ಅಸೆಂಬಲ್ ಮಾಡ್ತಾ ಇದ್ದಾರೆ. ಸೊ ನಾನಂತೂ ಎಲ್ಲದೂ ಕೈ ಹಾಕಕ್ಕೆ ಹೋಗ್ತಿದ್ದೆ, ನಾನು ಬರ್ತೀನಿ ಅಂತ. ಅವ್ರು ಹೇಳಿ ಇಲ್ಲೆಲ್ಲ ನಾನು ಮಾಡ್ತೀನಿ ನಿರಮ ಸುಮ್ಮನೆ ಅಂತ ಹೇಳಿ ಅವರೆಲ್ಲ ಮಾಡ್ತಾಯಿದ್ರು. ಸೊ ಒಂದು ಬೇಬಿ ಬೆಡ್ ಆ ಕಡೆ ಆಯಿತು. ಆಮೇಲೆ ಇಲ್ಲಿ ಒಂದು ವಾರ್ಡ್ರೋಬ್ ತೊಗೊಂಡಿದ್ವಿ ಬೇಬಿದು. ಆ ವಾರ್ಡ್ರೋಬ್ದು ಅಸೆಂಬಲ್ ಮಾಡ್ತಾ ಇದ್ದೀವಿ. ಸೊ ಜರ್ಮನಿಲಿ ಆಲ್ಮೋಸ್ಟ್ ಎಲ್ಲ ನಮಗೆ ಇದೇ ಥರ ಬರುತ್ತೆ. ನಾವೇ ಅಸೆಂಬಲ್ ಮಾಡ್ಕೋಬೇಕು. ಮ್ಯಾನ್ಯುಯಲ್ ಕೊಟ್ಟಿರ್ತಾರೆ, ಮ್ಯಾನ್ಯುಯಲ್ ನೋಡಿಕೊಂಡು ಸೊ ಎಲ್ಲೆಲ್ಲಿ ಏನೇನು ಅಂತ ಹೇಳಿ ನೋಡ್ಕೊಂಡು ಮಾಡಬೇಕು. ನಂದೇನು ಕೆಲಸ ಇತ್ತಪ್ಪ ಅಂದರೆ ಬೆಡ್ ಮೇಲೆ ಕೂತ್ಕೊಂಡು ಅವ್ರಿಗೆ ಹೇಳಿದಾಗ ಅವ್ರಿಗೆ ಯಾವ್ಯಾವ ಥರದ್ದು ಸ್ಕ್ರೂಸ್ ಬೇಕು ಅದೆಲ್ಲ ಕೊಡ್ತಾ ಕೂತ್ಕೊಂಡಿದ್ದೆ ನಾನು, ಮ್ಯಾನ್ಯುಯಲ್ ಓದ್ಕೊಂಡು. ಇನ್ನು ಮಿಕ್ಕದೆಲ್ಲದನ್ನು ದರ್ಶನ್ ಕೆಲಸ ಮಾಡ್ತಾಯಿದ್ರು. ಏನೋ ಗೊತ್ತಿಲ್ಲ, ನನಗೆ ಮೆಟರ್ನಿಟಿ ಲೀವ್ ಶುರು ಆಗಿದ್ದು ಒಂಥರ ಎನರ್ಜಿ ಬಂದ್ಬಿಟ್ಟಿತ್ತು. ಮನೆಯಲ್ಲಿ ಎಲ್ಲ ಕಾರ್ನರ್ನು ಕ್ಲೀನ್ ಮಾಡ್ಬೇಕಂತ ಅಂದ್ಕೊಂಡು ಕುತ್ಕೋತಾ ಇದ್ದೆ. ದಿನಕ್ಕೂ ಒಂದೊಂದು ಕಡೆ ಕುತ್ಕೊಂಡು ಕ್ಲೀನ್ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದೆ. ದರ್ಶನ್ ಅಂತೂ ಬೈತಾ ಇದ್ರು ನನಗೆ, ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡು ಎಲ್ಲ ಮಾಡ್ತಿದ್ಯಾ ಅಂತ. ಬಟ್ ಆದ್ರೂ ಏನೋ ಒಂಥರ ಎಕ್ಸೈಟ್ಮೆಂಟು, ಮಗು ಬರೋದಕ್ಕಿಂತ ಮುಂಚೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಆಗಬೇಕು, ಆರ್ಗನೈಸ್ ಆಗಬೇಕು ಅಂತ. ಏನಪ್ಪ ಏನಕ್ಕೆ ಸ್ಲೋವಾಗಿ ಪ್ರೆಗ್ನೆಂಟ್ ವುಮೆನ್ಗೆ ಕೆಲಸ ಇಲ್ಲ ಅಂದ್ರೆ ಯಾಕೆ ಕೆಲಸ ಇಲ್ಲ? ಮನೆ ಕೆಲಸ ಹಿಂಗೆ ಅದೇನೆ ಹಿಂಗ್ ಮಾಡ್ತಾರೆ ಮನೆನ. ಮನೆ ಹಿಂಗ್ ಮಾಡ್ತಿರೋದೆಲ್ಲ ಕ್ಲೀನ್ ಮಾಡ್ತಿರೋದು. ಇದನ್ನ ಬೇಕಾಗಿರೋದು ಬೇಡದೆಲ್ಲ ಸಾರ್ಟ್ ಔಟ್ ಮಾಡ್ತಾ ಇದ್ದೀನಿ. ಏನಪ್ಪ ಮಾಡ್ತಾ ಇದ್ಯಾ? ಪಾಪನ್ ಬಟ್ಟೆಗಳನ್ನೆಲ್ಲ ಅವನು ಇನ್ನೂ ಹೊಟ್ಟೆ ಒಳಗಿದ್ದಾನೆ. ಸ್ಯಾನಿಟೈಸ್ ಮಾಡ್ತಾ ಇದ್ದೀನಿ. ಈಗ ವೆಲ್ಕಮಿಂಗ ನೀನು ಫುಲ್ಲು? ವೆಲ್ಕಮಿಂಗ ಎಲ್ಲ ನೀಟಾಗಿ ಇದು ಮಾಡಿ ಇಡಬೇಕಲ್ಲ. ಈಗ ಅವ್ನು ಬರೋಕ್ಕೆ ಮುಂಚೆ ಪಾಪ ತುಂಬಾ ಕಷ್ಟಪಡ್ತಾ ಇದೆಯಾ? ನೀನೇನು ಮಾಡಲ್ವಾ? ಅವ್ನು ಬಂದ್ಮೇಲೆ ನಿನ್ನ ಚೆನ್ನಾಗಿ ನೋಡ್ಕೊತಾನೆ ಬಿಡಪ್ಪ, ಬಿಡಿಸ್ಕೊಡು. ಅವ್ನು ಬಂದ್ಮೇಲೆ ನಿನ್ನ ಚೆನ್ನಾಗಿ ನೋಡ್ಕೊತಾನೆ. ಚೆನ್ನಾಗಿ ನೋಡ್ಕೋಬೇಡ. ಫುಲ್ ಎಕ್ಸೈಟ್ಮೆಂಟು. ಮನೆಗೆ ಏನಾದರೂ ಐಟಮ್ ಬಂದರೆ ನನಗೆ ಏನು ಎತ್ಕೊಂಬರೋಕ್ಕಾಗ್ತಿಲ್ಲ. ಹೋಗಿ ಕೆಳಗಡೆ ಎಲ್ಲರೂ ಬಂದವ್ರು ಡೆಲಿವರಿ ಅವ್ರನ್ನೆಲ್ಲರೂ ಯೂಶ್ವಲಿ ಕೇಳ್ಕೊತಾ ಇದ್ದೀನಿ. ಅಂದರೆ ಲೈಕ್ ಇಲ್ಲಿ ಜರ್ಮನಲ್ಲಿ ಕೇಳ್ಕೊಬೇಕು. ನಾನು ನಮ್ದಿರೋದು ಸೆಕೆಂಡ್ ಫ್ಲೋರು. ಸೊ ಸೆಕೆಂಡ್ ಫ್ಲೋರಿಗೆ ತೊಗೊಬರ್ತೀರಾ ಅಂತ ಕೇಳ್ತಾ ಇದ್ದೀನಿ. ಸೊ ಇವಾಗ ಬನ್ನಿ ಓಪನ್ ಮಾಡಿ ನೋಡೋಣ. ಇದು ಎಕ್ಸೈಟೆಡ್. ಸ್ಟ್ರಾಲರ್ ಬಂದಿದೆ. ಹಂಗಂತೂ ದರ್ಶನ್ ಬರೋವರೆಗೆ ವೆಯ್ಟ್ ಮಾಡೋಕ್ಕಾಗಲ್ಲ. ಕಲರ್ ಆದರೂ ನೋಡ್ಬೇಕು ನಾನು ಹೆಂಗಿದೆ ಇದು ಅಂತ. ಸೊ ಪೂರ್ತಿ ಓಪನ್ ಮಾಡೋಕ್ಕಾಗಲ್ಲ. ಎಷ್ಟಾಗುತ್ತೆ ಅಷ್ಟು ಓಪನ್ ಮಾಡಿ ನಿಮಗೆ ಕಲರ್ ಹೇಗಿದೆ ಅಂತ ತೋರಿಸ್ತೀನಿ. ಪೂರ್ತಿ ಅಸೆಂಬ್ಲಿ ಆ್ಯಕ್ಚುಲಾಗಿ ಪೂರ್ತಿ ಓಪನ್ ಮಾಡೋಕ್ಕಾಗಲಿಲ್ಲ. ಅದಾಗಿದ್ಮೇಲಿಂದ ಇಲ್ಲಿ ಡ್ರೈಯರ್ ಕೂಡ ಬಂತು. ಸೊ ಇಲ್ಲಿ ವಿಂಟರಲ್ಲಿ ಡ್ರೈಯರ್ ಮಸ್ಟ್ ಅಂತ ಹೇಳ್ಬೋದು. ಯಾಕೆ ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದೀನಿ ಅಂತಂದರೆ, ಇವತ್ತು ಜರ್ಮನಿಯಲ್ಲಿ ಅಂದರೆ ನಾನಿರೋ ಊರು ಆಖನ್ನಲ್ಲಿ ಒಂದು ಇಂಡಿಯನ್ ಅಸೋಸಿಯೇಷನ್ ಪಾರ್ಟಿ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಅಂತ ಹೇಳಿ ಇವಾಗ ಹೊರಟಿದ್ದೀವಿ. ನಾನು ಮತ್ತು ದರ್ಶನ್ ಕೂಡ ಫುಲ್ ಟ್ರೆಡಿಷ್ನಲ್ ರೆಡಿ ಆಗಿದ್ದೀವಿ. ಹೋಪ್ಫುಲಿ ಒಂದಷ್ಟು ಜನ ಟ್ರೆಡಿಷ್ನಲ್ ಆಗಿ ಬಂದಿರ್ತಾರೆ ಅನ್ಕೋತೀನಿ. ನಾವು ಅಷ್ಟೇ ಅಲ್ಲ, ಈ ಥರ ಸ್ವಲ್ಪ ನನಗೂ ಜರ್ಮನಿಯಲ್ಲಿ ಈ ಥರ ರೆಡಿಯಾಗಿ ಹೋಗೋದು ಸ್ವಲ್ಪ ಜಾಸ್ತಿನೇ ಅಂತ ಫೀಲ್ ಆಗುತ್ತೆ. ನೋಡೋಣ. ಅಲ್ಲಿ ಇವತ್ತು ಆ್ಯಕ್ಚುಲಿ ಮೇಯ್ನಾಗಿ ನಮಗೆ ಊಟ, ಡ್ಯಾನ್ಸ್ ಇರುತ್ತೆ, ಮ್ಯೂಸಿಕ್ ಇರುತ್ತೆ, ಮತ್ತು ಡ್ರಾಮಾ ಇರುತ್ತೆ. ಸೊ ಅದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹೇಗಾಯಿತು ಪಾರ್ಟಿ ಎಲ್ಲದೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಆ್ಯಕ್ಚುಲಿ ತುಂಬ ದಿನ ಆಗಿದ್ಮೇಲಿಂದ ಟ್ರೆಡಿಷ್ನಲ್ ರೆಡಿ ಆಗಿರೋದು ನನಗೆ ತುಂಬ ಖುಷಿ ಆಗ್ತಾಯಿದೆ ನನ್ನ ನೋಡಿಕೊಂಡು. ಸೊ ಕಂಪ್ಲೀಟಾಗಿ ಔಟ್ಫಿಟ್ ನೋಡ್ಬೋದು. ನಂದು ಹೀಗೆ ಇದೆ. ಇದು ಆ್ಯಕ್ಚುಲಿ ನಿಮಗೆ ನೆನಪಿದ್ರೆ ನಾನು ನಂದು ಅರಿಶಿನ ಶಾಸ್ತ್ರಕ್ಕಿಂತ ಮುಂಚೆ ಇದಕ್ಕೆ ಹಾಕ್ಕೊಂಡಿದ್ದು. ತುಂಬ